ಜಾತ್ರೆ ಅಣ್ಣ. ಚಿಕ್ಕ ವಯಸ್ಸಿಂದನೂ ನೋ ಅನ್ಭವಿಸೀನಿ. ಬೀದಿನಾಗ ಬಿದ್ದು ಗತಿ ಇಲ್ಲದೆ ಎಲ್ಲಿಗೋಗ್ಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ದಿದ್ದಾಗ ಕೈ ಹಿಡಿದು ಕಾಪಾಡಿದವರು ನಮ್ಮ ಮಾವ. ಜವಾಬ್ದಾರಿ ತಕೊಂಡು ಮಕ್ಕಳು ನೋಡ್ಕೋಬೇಕಿದ್ದಿದ್ದು ಅಪ್ಪಯ್ಯ ಕುಡ್ದು ತೂರಾಡ್ತಿದ್ದ. ಅವ್ವ ಅನ್ಸ್ಕೊಂಡವಳು ಹುಟ್ಟೊಂಟೋದು. ಅಂತ ಹೊತ್ತಾಗೆ ಈ ಊರಿನಾಗೆ ನೆಲೆ ಅನ್ನಂಥದ್ದನ್ನ ಕೊಟ್ಟಿರೋದು ನಮ್ಮ ಮಾವ. ಆದ್ರೆ ಅದ್ರಾಗೂ ಒಂದು ವಿಚಾರ ಐತೆ ಮಾವ. ಅವಾಗ ನಂಗೆ ಬಹು ಚಿಕ್ಕ ವಯಸ್ಸು. ಊರು ಜನ ಹೇಳ್ದಂಗೆ ನಿಮ್ಮವ್ವ ಓಡೋಗವಳೆ, ಓಡ್ಬೇಕದ್ದವಳೆ ಅನ್ನೋದನ್ನೇ ನಾನು ನಿಜ ಅಂತ ನಂಬ್ಕೊಂಡಿದ್ದೆ. ಅವತ್ತಿಂದ ಇವತ್ತಿನ ಗಂಟ ಆ ವಿಷಯನ ಯಾವತ್ತೂ ನಾನು ಕೆದಕಕ್ಕೆ ಹೋಗ್ಲಿಲ್ಲ. ಏನು ಹೇಳಿದ್ರು ನಂಬ್ಕೊಳ್ಳೋಂಥ ವಯಸ್ಸು ಮಾವ ಅದು. ಆದರೆ ಅದಕ್ಕೂ ಮೀರಿದ ಸತ್ಯ ಇರ್ತೈತಿ ಅಂತ ಪಾರು ಹೇಳಿದ್ಮ್ಯಾಕೆ ನಂಗೂ ಅನ್ಸಕ್ಕೆ ಶುರು ಆಯ್ತು ಮಾವ. ಪಾರ್ವತಿಗೇನೋ ಗೊತ್ತು ಮಾರಿಗುಡಿ ಮಾಹಿತಿ. ನೀನೇ ಆಡೋ ಹುಡುಗ ಆಗ ಅಂದರೆ ಅವಳಿನ್ನೂ ಅಂಬೆಗಾಲಿಟ್ಟಿದ್ದ ಕೂಸು. ಆಗ ಅವಳು ಕೂಸೆ ಆಗಿರ್ಲು ಮಾವ. ಆದ್ರೆ ಇವತ್ತು ಅದೇ ಕೂಸು ಒಂದು ಮನೆ ನಡೆಸ್ತೈತೆ. ಇಡೀ ಊರ್ ಜನರ ಪ್ರೀತಿ ಗಳಿಸೈತೆ. ಮಾತಿಗೆ ಮಾತು, ನ್ಯಾಯಕ್ಕೆ ನ್ಯಾಯ, ನೀತಿಗೆ ನೀತಿ ಅನ್ನಂಗೆ ನಡ್ಕತಾವಳೆ. ಅಂಥವಳ ಮಾತಿಗೆ ಈ ಶಿವ ಬೆಲೆ ಕೊಟ್ಟು ಇಲ್ಲಿಗೆ ಬಂದವನೆ. ಸತ್ಯನ ಕೇಳ್ತವನೆ. ನಮ್ಮ ಅವ್ವ ಅನ್ಸ್ಕೊಂಡವಳ ಬಗ್ಗೆ ನಿಮಗೇನು ಗೊತ್ತಿದ್ರು ನನ್ನ ತಾವ ಹೇಳ್ಕೊಂಬಿಡಿ. ಜನ ಹೇಳಿದ್ದು ನಿಜಾನ? ನಮ್ಮವ್ವ ಒಡವೆ ಕತ್ಕೊಂಡು ಹೊಂಟೋದ್ಲ ಯಾರೋ ಜೊತೆ? ಹಾರು ಹೇಳಿದ್ಲು ಅಂತ ನಾನು ಊರ್ ಜನರ ಹತ್ತೆಲ್ಲ ಹೋಗಿ ಅವನ ವಿಷಯನ ಕೇಳ್ಕ ಬಂದೆ. ಆದ್ರೆ ಅವರೆಲ್ಲರೂ ಹೇಳ್ತಿದ್ದು ಒಂದೇ ಮಾತು ಮಾವ. ಏನಂತ ಶಿವ? ಯಾರತ್ರ ಹೋದ್ರೂ ಆ ಮಾತು ಕೊನೆಗೆ ಮಾವಂತವನೇ ಬತ್ತಿತ್ತು. ಊರ್ ಜನ ಎಲ್ಲ ಹೇಳೋರು, ಈ ವಿಷಯ ಎಲ್ಲಾನು ನಂತವ ಯಾಕೆ ಕೇಳ್ತೀಯ, ನೀನು ಹೋಗಿ ಮಾವಂತವನೇ ಕೇಳು, ನಿಂಗೆಲ್ಲ ಗೊತ್ತಾಗ್ತೈತೆ ಅಂತ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಮಾವ. ಮಾವ ನಿಮ್ಗೆ ಗೊತ್ತಿರೋ ವಿಷಯನ ನಂತವ ಹೇಳಿ ಮಾವ. ಓಹೋ, ಇವನನ್ನ ಚೂ ಬಿಟ್ಟು ಕಳಿಸಿದಾಳೆ ಆ ಪಾರ್ವತಿ. ಅಂದ್ರೆ ಶಿವು ತಾಯಿ ಆ ಶಾರದಿನಿ ಅನ್ನೋ ವಿಚಾರ ಪಾರ್ವತಿಗೆ ಗೊತ್ತಾಗಿದೆ. ಜಾತ್ರೆ ದಿವಸ ದೇವಿ ಮಾದಪ್ಪನ ಮನೆಗೆ ಹೋದಾಗ ಈ ವಿಷಯ ಗೊತ್ತಾಗಿರು. ಇದು ಬಿಟ್ಟು ಬೇರೆ ಸತ್ಯ ಇಲ್ಲಪ್ಪ. ನಿಮ್ಮವ್ವ ಎಲ್ಲೋ ಇದ್ದಾಳೆ. ಒಂದಲ್ಲ ಒಂದು ದಿವಸ ನಿನ್ನ ಕಣ್ಣು ಮುಂದೆ ಬರ್ತಾಳೆ. ಅದೇ ಸತ್ಯ ಅಂತ ಪಾರ್ವತಿ ಏನಾದರೂ ನಿನ್ನ ಮನಸ್ಸಲ್ಲಿ ತುಂಬಿದ್ರೆ ನಾನು ಸತ್ಯ ಹೇಳೋದಲ್ಲ ಅಂತ ಮುಚ್ಚಿಟ್ಟಿದ್ದೀನಿ ಅಂತ ಅವಳಿಗಂತ. ಇಲ್ಲ ಮಾವ, ಪಾರು ಯಾವತ್ತೂ ನಿಮ್ಮ ಬಗ್ಗೆ ಈ ವಿಷಯದಾಗೆ ಏನು ಹೇಳಿಲ್ಲ ಮಾವ. ಅದು ಗೊತ್ತು ಕಣೋ. ಆದರೂ ನೀನು ಕೇಳ್ತಿರೋದ್ರಿಂದ ನಾನು ಸತ್ಯನೇ ಹೇಳಬೇಕಲ್ವ? ಹಾಗೊಂದು ವೇಳೆ ನಾನು ಸತ್ಯನ ಮುಚ್ಚಿಟ್ಟಿದ್ದಿದ್ರೆ ಆ ಮಾಕಾಳವ ನನ್ನ ನಾಲಿಗೆ ಸೀಳ್ತಿದ್ಲು ಅಲ್ವಾ? ನಾನು ಇದುವರೆಗೂ ಯಾವ ಸತ್ಯನೂ ಮುಚ್ಚಿಟ್ಟಿಲ್ಲ, ಏನು ಬಚ್ಚಿಟ್ಟಿಲ್ಲ. ಈ ವೀರಭದ್ರ ನಿನಗೂ ವೀರಭದ್ರಾನೇ, ಈ ಊರಲ್ಲಿ ಹುಟ್ಟೋ ಕೂಸ್ಗೂ ವೀರಭದ್ರಾನೇ. ಒಂದು ಮಾತು ನೆನ್ಪಿಟ್ಟು ಪಶು, ಇಷ್ಟು ವರ್ಷ ನೀನು ಎಷ್ಟೆಲ್ಲ ನೋವು, ಹಿಂಸೆ, ಅವಮಾನನ ಅನುಭವಿಸಿದೀಯ. ನಾನು ಹೇಳಿದ ಸತ್ಯನ ಬಿಟ್ಟು ಬೇರೆ ಸತ್ಯ ಇದ್ದಿದ್ದಿದ್ರೆ ದೇವಿನ ಹೊರೋ ದೇವಿ ಪುತ್ರ ನೀನು. ಆ ತಾಯಿ ನಿನ್ನ ಬಾಯಲ್ಲಿ ಆ ಸತ್ಯನ ಹೊರಗೆ ತರ್ತಿದ್ಲು ಅಲ್ವಾ? ಯಾಕೆ ತರಲಿಲ್ಲ ಹೇಳು? ಯಾಕೆ ಅಂದರೆ ಅದರಲ್ಲಿ ಏನೂ ಸತ್ಯ ಇರಲಿಲ್ಲ. ಶಿವಣ್ಣ, ಇದು ನಿನಗೂ ಗೊತ್ತಿರಲಿಲ್ವಾ? ಅಷ್ಟೇ ಕಣೋ ಶಿವು. ಒಂದು ಸಲ ಕೆಟ್ಟು ಹೋಗಿರೋ ಜೀವ ಮತ್ತೆ ವಾಪಸ್ ಬರಬಾರ್ದು ಅನ್ನೋದು ದೇವಿ ಇಚ್ಛೆ ಕಣೋ. ಆ ದೇವಿನೇ ಏನು ಹೇಳ್ದೆ ಕೂತಿರುವಾಗ ಇಲ್ಲಿ ಸಲದನ್ನೆಲ್ಲ ಹುಡ್ಕೊಂಡು ದೇವಿ ಪುತ್ರ ಯಾಕೋ ಸುಮ್ಮನೆ ಅಲಿಬೇಕು? ಎಲ್ಲ ವ್ಯರ್ಥ ಕಣೋ ಶಿವು.
ಈಗ ಓಕೆನಾ? ಇಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಪೇನ್ ಹಾಗೆ ಇದೆ. ಇವಳ ಜೊತೆ ಇವತ್ತು ಆರಾಮಾಗಿರೋಣ ಅನ್ಕೊಂಡಿದ್ದೆ. ಯಾವತ್ತೂ ಆಗ್ಬೇಕಾಗಿರೋದು ಇವತ್ತಾಗೋಯ್ತು. ಅಕ್ಕ ನೀನ್ ಇವಾಗ ಮಲ್ಕೋ, ಆಮೇಲೆ ಮಾತಾಡ್ಬೋದು. ರತ್ನ, ಯಾಕವ ಬೇಜಾರು? ಇಲ್ಲ ಆಗ್ಬಿಟ್ನಲ್ಲ. ಅಂದ್ರೆ ಕೆಲವೊಬ್ರು ಮನೇಲಿ ಮಡಿ ಮೈಲಿಗೆ ಅಂತೆಲ್ಲ ಇರುತ್ತೆ. ನನ್ನಿಂದ ಅದಕ್ಕೆ ತೊಂದರೆ ಆಯ್ತಾ ಅಂತ. ಇದ್ರಾಗ ಏನೋ ಐತೆ, ಇದೆಲ್ಲ ಪ್ರಕೃತಿ ನಿಯಮ. ನಮ್ಮ ಮನೇಲೂ 3-4 ಜನ ಹೆಣ್ಮಕ್ಳಿದೀವಿ, ಅಂಥದ್ರಲ್ಲಿ ಇಂಥ ಮಾತಾಡಿದ್ರೆ ನಂಗೂ ಬೇಜಾರಾಗಲ್ವಾ? ಅಯ್ಯೋ, ಮನ್ಸಿಗೆ ಏನ್ ಬಂತು ಅದನ್ನ ಹೇಳ್ದೆ. ನೀನ್ ಬೇಜಾರು ಮಾಡ್ಕೊಂಬೇಡ ಗುಂಡು. ಹೆಣ್ಣಿನ ಮೂಲನೇ ಇದಲ್ಲೇನವ. ನಿಂಗೆ ತುಂಬ ನೋವಾಯ್ತೈತೆ ಅನಿಸ್ತೈತೆ. ಬಾಯ್ಲೆ ಮಲ್ಕ ಬಾ, ಸ್ವಲ್ಪ ಹೊತ್ತು ಮಲಗ್ ಬಾ. ಕಣ್ಣನೆ ಬೀಸೋ ಗಾಳಿ ಹಾಡಿದೆ ಜೋಜೋಲಾಲೆ, ಈ ನನ್ನ ಮಡಿಲೆ ನಿನ್ನ ತೂಗು ಉಯ್ಯಾಲೆ, ತೂಗು ಉಯ್ಯಾಲೆ. ಚಂದಮಾಮ ಬಾನ ಏರಿ ಕದ್ದು ಮಲಗಿದ, ನಿದ್ದೆಗಣ್ಣಿನಲ್ಲೇ ಇಡೀ ಭೂಮಿ ಬೆಳಗಿದ.